ಹಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸುಮ ಥಾಟ್ಸ್. ಇವತ್ತು ನಾವು ಮಾತು ಬಗ್ಗೆ ತಿಳ್ಕೊಳ್ಳೋಣ. ನಾವು ಮಾತಾಡೋದ್ರ ಬಗ್ಗೆ ಸ್ವಲ್ಪ ತಾಳ್ಮೆಯಿಂದ ಮಾತಾಡಬೇಕು ಅಂತ ಅಂತಾರಲ್ವ. ನಾವು ಮಾತಾಡೋದ್ರಲ್ಲಿ ಒಬ್ರಿಗೆ ಹರ್ಟ್ ಮಾಡ್ಬೋದು, ಒಬ್ಬರನ್ನ ನಗಿಸ್ಬೋದು. ಮಾತಿಗೆ ಅಷ್ಟೊಂದು ಬೆಲೆ ಇದೆ. ಒಬ್ಬೊಬ್ಬರು ಏನಾಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಾರೆ. ಮಾತು ನಮಗೆ ದೇವ್ರು ಕೊಟ್ಟಿರೋದು ಒಬ್ಬರನ್ನ ಅಲ್ಸಕ್ಕಂತೂ ಅಲ್ಲ, ಒಬ್ಬರನ್ನ ಬಾಧೆಯಿಂದ ಆಚೆ ತೆಗಿಯೋಕ್ಕೆ. ಇಲ್ಲಾಂದರೆ ಆ ಮಾತು ಮಾತಾಡಿದ್ರೆ ಎದುರುಗಡೆ ಮನುಷ್ಯನಿಗೆ ಲಾಭ ಆಗುತ್ತೆ ಅಂದರೆ, ಅವ್ರ ಫ್ಯಾಮಿಲಿ ಚೆನ್ನಾಗಿರುತ್ತೆ ಅಂದರೆ ನಾವು ಖಂಡಿತ ಮಾತಾಡ್ಬೋದು. ಇಲ್ಲ ಅದರಿಂದ ಅವ್ರು ಬೇರೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವು ಮಾತಾಡಬೇಕು ಅಂತ ಅಂದ್ಕೊಂಡು ನೀವು ಮಾತಾಡ್ಕೊಡೋದು. ಆ ಟೈಮಲ್ಲಿ ಮಾತಿಗೆ ಅಷ್ಟೊಂದು ಬೆಲೆ ಇದೆ. ನಾಲ್ಗೆ ಲಾಸ್ಟ್ ಅಂಚಲ್ಲಿದ್ರೇ ಮಾತಿಗೆ ಬೆಲೆ. ಅದು ಆಚೆ ಬಂತು ಅಂದರೆ ನಿಮಗೂ ಬೆಲೆ ಇರಲ್ಲ, ನಿಮ್ಮ ಮಾತಿಗೂ ಬೆಲೆ ಇರಲ್ಲ. ಪರ್ಫೆಕ್ಟಾಗಿ ಮಾತಾಡಿದ್ರೆ ಎಲ್ಲರಿಗೂ ಬೆಲೆ ಇರುತ್ತೆ. ಯೋಚನೆ ಮಾಡಿ ಮಾತಾಡಬೇಕು. ನಾವು ಹಸುನೋ ಇಲ್ಲ ಬೇರೆ ಪ್ರಾಣಿನೋ ಅಲ್ಲ. ಇಷ್ಟೊಂದು ಇದರಲ್ಲಿ ಮಾತು ಕೊಟ್ಟಿರೋದು ಮನುಷ್ಯರಿಗೆ ಮಾತ್ರನೇ ದೇವರು. ಏನಕ್ಕೆ ಕೊಟ್ಟಿದ್ದಾರೆ ಗೊತ್ತಾ? ನಾವು ಒಳ್ಳೆಯದಕ್ಕೆ ಯೂಸ್ ಮಾಡಬೇಕು ಅಂತ. ಸೊ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನನ್ನ ಅಭಿಪ್ರಾಯ ನಾನು ಮುಂದೆ ಇಡ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ದಯವಿಟ್ಟು ನಮ್ಮ ಕನ್ನಡಿಗರೆಲ್ಲರೂ ಮಾತಲ್ಲಾಗಲಿ ಪ್ರೀತಿಯಲ್ಲಾಗಲಿ ಚೆನ್ನಾಗಿ ನೋಡ್ಕೊತಾರೆ, ಚೆನ್ನಾಗಿ ಮಾತಾಡ್ತಾರೆ ಅನ್ನೋ ವಿಷಯ ನನಗೆ ಚೆನ್ನಾಗಿ ಗೊತ್ತು. ನಾನು ಇನ್ನೊಂದು ವಿಷಯ ಹೇಳ್ತಾ ಇದ್ದೀನಿ. ನಾನು ಕನ್ನಡಿ ಅಲ್ಲ, ನಾನು ತೆಲುಗು. ಆದ್ರೂ ನನಗೆ ಕನ್ನಡ ಅಂದರೆ, ಕನ್ನಡದವ್ರು ಅಂದರೆ, ಕನ್ನಡ ಮಾತಂದರೆ, ಕನ್ನಡ ಹಾಡಂದರೆ ತುಂಬ ಪ್ರಾಣ. ನೀವು ನಂಬಿದ್ರೆ ನಂಬೋದು, ಬಿಟ್ಟರೆ ಬಿಡ್ಬೋದು. ಈ ವ್ಯೂಸ್ಗೋಸ್ಕರನೋ ಇನ್ನೊಂದುಗೋಸ್ಕರನೋ ಮಾಡ್ತಾ ಇದ್ದಾರೆ ಹುಡುಗಿ ಅಂತ ದಯವಿಟ್ಟು ನೀವು ಅಂದ್ಕೋಬೇಡಿ. ಯಾಕಂದರೆ ನನಗೆ ಬೆಂಗಳೂರು ಊಟ ಕೊಟ್ಟಿದೆ, ಕೆಲಸ ಹೇಗೆ ಅಂತ ಹೇಳ್ಕೊಟ್ಟಿದೆ. ಅದಕ್ಕೆ ಕನ್ನಡಿಗರಂದರೆ ನನಗೆ ಪ್ರಾಣ, ಪ್ರೀತಿ. ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು.